KR ಪುರಂ ಪೊಲೀಸ್ ಠಾಣೆಯವರು ಒಂದು ಮನೆಗಳ್ಳತನ, ಅದು ಲಾಕ್ಡ್ ಹೌಸನ್ನು ಬ್ರೇಕ್ ಮಾಡಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಇನ್ನೊಂದು ಕಳ್ಳತನದ ಪ್ರಕರಣ, ಎರಡು ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈ ಕನ್ನ ಕಳವು ಮಾಡ್ತಾ ಇರ್ತಕ್ಕಂಥ ಓರ್ವ ಹೊರ ರಾಜ್ಯದ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನಿಂದ 306 ಗ್ರಾಂ ಚಿನ್ನಾಭರಣ, 1 kg ಬೆಳ್ಳಿಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 30 ಲಕ್ಷ ರೂಪಾಯಿಗಳು. ಇದರಿಂದ ಈ ಒಟ್ಟು 13 ಕಳ್ಳವು ಪ್ರಕರಣಗಳು ನಮ್ಮಲ್ಲಿ ಪತ್ತೆಯಾಗಿದ್ದಾವೆ. 12 ಕಳ್ಳವು ಪ್ರಕರಣಗಳು KR ಪುರಂ ಪೊಲೀಸ್ ಠಾಣೆಗೆ ಸಂಬಂಧಿಸಿದ್ದರೆ, ಒಂದು ಪ್ರಕರಣ ಕಾಡುಗೋಡಿ ಪೊಲೀಸ್ ಠಾಣೆಗೆ ಸಂಬಂಧಿಸಿದ್ದಾಗಿರುತ್ತೆ. ಇದು ಆಗಿರ್ತಕ್ಕಂಥದ್ದು ಅಕ್ಟೋಬರ್ ತಿಂಗಳಲ್ಲಿ 2024ನೇ ಇಸ್ವಿ. ಫಿರ್ಯಾದಿದಾರರು ಮೈಸೂರಿಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು 15ನೇ ತಾರೀಕು ವಾಪಸ್ ಬಂದು ನೋಡಿದಾಗ ಮನೆಯ ಮುಂಬಾಗಿಲ ಲಾಕನ್ನು ಮುರಿದು ಯಾರೋ ಆರೋಪಿತರು ಒಳಗೆ ಪ್ರವೇಶಿಸಿ ಬೀರುವಿನಲ್ಲಿ ಇಟ್ಟಿರ್ತಕ್ಕಂತಹ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿಯ ವಸ್ತುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಕಂಡುಬಂದಿರ್ತದೆ. ಇದ್ರ ಬಗ್ಗೆ ಅವರು KR ಪುರಂ ಪೊಲೀಸ್ ಠಾಣೆಯಲ್ಲಿ 15ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು, ಪ್ರಕರಣದ ತನಿಖೆಯನ್ನು ಕೈಗೊಂಡ KR ಪುರಂ ಪೊಲೀಸ್ ಠಾಣೆಯ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು 10ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಹುಸ್ಕೂರು ಹತ್ತಿರ ಓರ್ವ ಹೊರ ರಾಜ್ಯದ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಅದಾದ ನಂತರ ಆತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಆತ ಈ ಕಳ್ಳತನವನ್ನು ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದು, ಜೊತೆಗೆ ಇದೇ ರೀತಿಯಲ್ಲಿ ಬೇರೆ ಕಡೆಗಳಿಗೂ ಕೂಡ ಕಳೆದ 2 ವರ್ಷಗಳ ಅವಧಿಯಲ್ಲಿ KR ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿಯೇ ಆತ ಕಾರ್ಯಾಚರಿಸುತ್ತಿದ್ದು 12 ಈ ರೀತಿಯ ಕಳ್ಳವು ಪ್ರಕರಣಗಳನ್ನು ಆತ ಮಾಡಿರೋದಾಗಿ ಒಪ್ಕೊಂಡಿರ್ತಾನೆ. ಹಾಗೆ ಕಾಡುಗೋಡಿಯ ಒಂದು ಪ್ರಕರಣವನ್ನು ಕೂಡ ಆತ ಒಪ್ಕೊಂಡಿರ್ತಾನೆ. ಎರಡನೇದಾಗಿ KR ಪುರಂ ಪೊಲೀಸ್ ಠಾಣೆಯವರೇ ಚಿನ್ನಾಭರಣವನ್ನು ಕಳ್ಳತನ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 100 ಗ್ರಾಂ ಚಿನ್ನಾಭರಣ ಮತ್ತು 10 ಲಕ್ಷ ರೂಪಾಯಿಗಳನ್ನು ಆತನಿಂದ, ಒಟ್ಟು ಮೌಲ್ಯ 10 ಲಕ್ಷ ರೂಪಾಯಿಗಳಷ್ಟು ಆತನಿಂದ ವಶಪಡಿಸಿಕೊಂಡಿರ್ತಾರೆ. ಇದು ಆಗಿರ್ತಕ್ಕಂಥದ್ದು ಇದೇ ವರ್ಷದ ಮಾರ್ಚ್ ತಿಂಗಳ ಒಂದು 16ನೇ ತಾರೀಕು ಬೆಳಗ್ಗೆ ಮನೆ ಬಾಗಿಲನ್ನು ಲಾಕ್ ಮಾಡಿಕೊಂಡು ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ, ಅಂದರೆ ಅವರ ಓನರು ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಈ ರೀತಿ ಮನೆ ಮುಂಬಾಗಿಲನ್ನು ಯಾರೋ ಓಪನ್ ಮಾಡಿದ್ದಾರೆ ಅಂತೇಳಿ. ಬಂದು ನೋಡಿದಾಗ ಅವರ ಮನೆಯಲ್ಲಿ ಈ ರೀತಿ ಚಿನ್ನಾಭರಣಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಕಂಡುಬರ್ತದೆ. ಇದ್ರ ಬಗ್ಗೆ ಅವರು 17ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು, ಅದರ ಕೂಲಂಕುಷ ವಿಚಾರಣೆಯನ್ನು ಕೈಗೊಂಡ ಪೊಲೀಸರು KGFನಲ್ಲಿ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಓರ್ವ ಆರೋಪಿ ಜೈಲಿನಲ್ಲಿದ್ದು ಆತನ ಮೇಲೆ ಸಂಶಯಗೊಂಡು ಆತನನ್ನು ಬಾಡಿ ವಾರೆಂಟ್ ಮುಖಾಂತರ ಕರೆತಂದು ವಿಚಾರ ಮಾಡಿದಾಗ ಆತ ಈ ಕಳ್ಳತನ ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾನೆ ಮತ್ತು 100 ಗ್ರಾಂ ಚಿನ್ನಾಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳಲಾಗಿರ್ತದೆ. ಇದರಲ್ಲಿ ಇನ್ನೊಬ್ಬ ಸಹಚರ ಇರ್ತಕ್ಕಂಥದ್ದು ತಿಳಿದು ಬಂದಿದ್ದು, ಆತನ ಬಗ್ಗೆ ಪತ್ತೆ ಕಾರ್ಯ ನಡೀತಾ ಇದೆ. ಇದರ ಮುಖ್ಯ ಅಂಶ ಅಂತ ಹೇಳಿದರೆ, ಈ ಆರೋಪಿ ಏನಿದ್ದಾನೆ ಈತ KGFನವನಾಗಿದ್ದು ಅಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡಿಕೊಂಡಿದ್ದು, ಇದುವರೆಗೆ ಈತನ ಮೇಲೆ ಸುಮಾರು 60ರಿಂದ 70 ಈ ರೀತಿಯ ಕಳ್ಳತನ, ಮನೆಗಳ್ಳತನ, ಕನ್ನಗಳವು ಈ ರೀತಿಯ ಅನೇಕ ಪ್ರಕರಣಗಳು ಆತನ ಮೇಲೆ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಬೆಂಗಳೂರು ನಗರ ಅಲ್ಲದೇ ಹೊರ ರಾಜ್ಯಗಳಲ್ಲಿಯೂ ಕೂಡ ಆತನ ಮೇಲೆ ಈ ರೀತಿಯ ಕಳ್ಳವು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಇದು ಈತ ಒಬ್ಬ ಕುಖ್ಯಾತ ಕಳ್ಳನಾಗಿದ್ದು ಆತನನ್ನು ಬಂಧಿಸಿರ್ತಕ್ಕಂಥದ್ದು ಸಂತೋಷದ ವಿಷಯ ಆಗಿದೆ. ಇನ್ನು ಅದೇ ರೀತಿಯಲ್ಲಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಕಳ್ಳವು ಮಾಡ್ತಾ ಇರತಕ್ಕಂತಹ ಇಬ್ಬರು ಮಹಿಳೆಯರನ್ನು ಬಂಧಿಸಿ ಅವರಿಂದ 130 ಗ್ರಾಂ ಚಿನ್ನಾಭರಣ ಮತ್ತು ಒಂದು ಆಟೋ ರಿಕ್ಷಾವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 11 ಲಕ್ಷ. ಘಟನೆ ಆಗಿರ್ತಕ್ಕಂಥದ್ದು ಮಾರ್ಚ್ ತಿಂಗಳ 17ನೇ ತಾರೀಕಿನಂದು ಅವರು ಬೀಗ ಹಾಕ್ಕೊಂಡು ಹೊರಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಯಾರೋ ಅಪರಿಚಿತರು ಮನೆಯ ಮುಂಬಾಗಿಲನ್ನು ಮುರಿದು ಮನೆಯೊಳಗೆ ಬಂದು ಈ ರೀತಿ ಚಿನ್ನಾಭರಣಗಳನ್ನು ಮತ್ತು ನಗದು ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಇದ್ರ ಬಗ್ಗೆ 18ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಪ್ರಕರಣ ದಾಖಲಾಗಿದ್ದು, ನಂತರ ಏಪ್ರಿಲ್ ತಿಂಗಳ ಇದೇ ತಿಂಗಳ 2ನೇ ತಾರೀಕಿನಂದು ಆಡುಗೋಡಿ ಸಿಗ್ನಲ್ ಬಳಿ ಇಬ್ಬರು ಮಹಿಳೆಯರನ್ನು ಪೊಲೀಸರು ಖಚಿತ ವರ್ತಮಾನದ ಮೇರೆಗೆ ಬಂಧಿಸಿರ್ತಾರೆ. ನಂತರ 2ನೇ ಆರೋಪಿ ಏನಿದ್ದಾಳೆ ಆಕೆ ಆಟೋ ಚಾಲಕಿ ಆಗಿದ್ದು ಆ ಆಟೋವನ್ನು ಕೂಡ ಅದನ್ನು ವಶಪಡಿಸಿಕೊಳ್ಳಿಲ್ಲ. ಯಾಕೆಂದರೆ ಈ ಆಟೋವನ್ನು ಬಳಸಿ ಆಕೆ ಬೇರೆ ಬೇರೆ ಈ ರೀತಿ ಈ ಬೀಗ ಹಾಕಿರ್ತಕ್ಕಂತಹ ಮನೆಗಳನ್ನು ನೋಡಿ ಕಳ್ಳತನ ಮಾಡ್ತಾ ಇರ್ತಕ್ಕಂಥದ್ದು ಈಗ ಪ್ರಕರಣದಲ್ಲಿ ತನಿಖೆಯಲ್ಲಿ ಬಯಲಾಗಿದೆ. ಆರೋಪಿತರ ಪತ್ತೆಯಿಂದ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ಮತ್ತು ಈ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ 1 ಪ್ರಕರಣ, ಹೀಗೆ ಒಟ್ಟು 3 ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ. ಆರೋಪಿತರಿಬ್ಬರನ್ನು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಆರೋಪಿತರಿಬ್ಬರು ಕೂಡ MOB ವ್ಯಕ್ತಿಗಳಾಗಿದ್ದು ಅವರುಗಳ ಮೇಲೆ ಹಿಂದೆ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ 2024ರಲ್ಲಿ ಮನೆ ಕಳ್ಳತನದ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಕಳ್ಳವು ಮಾಡ್ತಾ ಇರತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 30 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 3 ಲಕ್ಷ ರೂಪಾಯಿಗಳು.
ಘಟನೆ ಆಗಿರ್ತಕ್ಕಂಥದ್ದು ಫೆಬ್ರವರಿ ತಿಂಗಳ 7ನೇ ತಾರೀಕು. ಬೀಗ ಹಾಕ್ಕೊಂಡು ಬೇರೆ ಸ್ನೇಹಿತರ ಮನೆಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಬೀಗವನ್ನು ಮುರಿದು ಒಳಗೆ ಪ್ರವೇಶಿಸಿ ಈ ರೀತಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದಿರುತ್ತದೆ. ಇದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೊಂಡು ಫೆಬ್ರವರಿ ತಿಂಗಳಲ್ಲಿ ಬೇಗೂರಿನ ಕೆನರಾ ಬ್ಯಾಂಕ್ ಬಳಿ ಒಬ್ಬನನ್ನು ಬಂಧಿಸಿ ಆತನಿಂದ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ಈ 30 ಗ್ರಾಂ ಚಿನ್ನಾಭರಣವನ್ನು ಆತನಿಂದ ವಶಪಡಿಸಿಕೊಳ್ಳಲಾಗಿದೆ. ಇಬ್ಬರು ಆರೋಪಿಗಳು ಇದನ್ನು ಮಾಡಿರ್ತಕ್ಕಂಥದ್ದು ಕಂಡುಬಂದಿದ್ದು, ಅವರುಗಳ ಮೇಲೆ ಹಳೆಯ ಪ್ರಕರಣಗಳೆಲ್ಲ ಇಬ್ಬರು ಕೂಡ ಬೆಂಗಳೂರಿನವರೇ ಆಗಿದ್ದು, ಒಬ್ಬ ಬೆಂಗಳೂರಿನವನು, ಇನ್ನೊಬ್ಬ ಪಶ್ಚಿಮ ಬಂಗಾಳದವನಾಗಿದ್ದಾನೆ. ಒಬ್ಬ ರ್ಯಾಪಿಡೋ ಕೆಲಸ ಮಾಡಿಕೊಂಡಿದ್ದೆ, ಇನ್ನೊಬ್ಬ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡುಬಂದಿದೆ. ಹೀಗೆ ಬೆಂಗಳೂರು ನಗರದಲ್ಲಿ ಈ ರೀತಿ ಏನು ಕಳ್ಳಕಳು ಪ್ರಕರಣಗಳಾಗ್ತಾ ಇದ್ದಾವೆ ಅವುಗಳನ್ನು ಪೊಲೀಸರು ಪತ್ತೆ ಹಚ್ಚತಕ್ಕಂಥ ಪ್ರಯತ್ನಗಳನ್ನು ಮತ್ತು ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ. ಆದರೆ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು ಈ ರೀತಿ ಕಳ್ಳಕಳು ಪ್ರಕರಣಗಳನ್ನು ಕೇವಲ ಪತ್ತೆ ಹಚ್ಚೋದು ಅಲ್ಲೋದು ಮಾತ್ರ ಅಲ್ಲ, ಅವುಗಳ ನಿಯಂತ್ರಣದ ಬಗ್ಗೆ ತಾವು ನಮ್ಮೊಂದಿಗೆ ಸಹಕರಿಸಬೇಕಾಗ್ತದೆ. ಪ್ರಮುಖವಾಗಿ ಈ ಮನೆಯನ್ನು ಲಾಕ್ ಮಾಡಿಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಮನೆಯಲ್ಲಿ ಇಡದೇ ಲಾಕರ್ ವ್ಯವಸ್ಥೆಯನ್ನು ಬಳಸ್ತಕ್ಕಂಥದ್ದು ಬಹು ಮುಖ್ಯ. ಜೊತೆಗೆ ಮನೆಯನ್ನು ಲಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ಲಾಕ್ ಆಗಿರ್ತಕ್ಕಂಥದ್ದು ಕಾಣದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಈಗಾಗಲೇ ಹೇಳಿದಾಗೆ ಈ ಆಟೋ ರಿಕ್ಷಾದಲ್ಲಿ ಬಂದು ಆ ಮಹಿಳೆಯರು ಏನಿದ್ರು ಅವರು ಮನೆಗಳನ್ನು ಗುರುತಿಸಿ ನಂತರ ಕಳ್ಳತನವನ್ನು ಮಾಡ್ತಾ ಇದ್ದು ಕಂಡುಬಂದಿದೆ. ಹಾಗಾಗಿ ಹೊರಗಡೆ ಲಾಕ್ ಮಾಡಿರ್ತಕ್ಕಂಥದ್ದು ಕಾಣದ ರೀತಿಯಲ್ಲಿ, ಜೊತೆಗೆ ಬೇರೆ ಬೇರೆ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ನೀವು ಹೆಚ್ಚಿನ ದಿವಸಗಳ ಕಾಲ ಹೊರಗಡೆ ಹೋಗ್ತಾ ಇದ್ದರೆ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದರೆ ನಾವು ನಿಮ್ಮ ಮನೆಯ ಬಗ್ಗೆ ಕಾಳಜಿ ವಹಿಸಲಿಕ್ಕೆ, ಗಮನ ಹರಿಸಲಿಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ತಾವು ಪೊಲೀಸರೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ.